ಜಿಲ್ಲಾ ಪೊಲೀಸ್ ಇಲಾಖೆಯ ವಾರ್ಷಿಕ ಕ್ರೀಡಾಕೂಟ 2025 ಭಾನುವಾರ ಬೆಳಗ್ಗೆ 8 ಗಂಟೆಗೆ ಪೊಲೀಸ್ ಕಾವಯುತ ಮೈದಾನದಲ್ಲಿ ಘನವಾಗಿ ಆರಂಭವಾಯಿತು. ಕಾರ್ಯಕ್ರಮವನ್ನು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕುಮಾರ್ ಕಾಂದು ಉದ್ಘಾಟಿಸಿದರು. ಜಿಲ್ಲಾ ಪೊಲೀಸ್ ಅಧೀಕ್ಷಕ ಎಂ ಪುಟ್ಟಮಾದಯ್ಯ ಅಧ್ಯಕ್ಷತೆ ವಹಿಸಿದ್ದರು. ಪೊಲೀಸರ ಆರೋಗ್ಯ ಸಮಾಜದ ಸುರಕ್ಷತೆಗೆ ಆಧಾರ. ಉದ್ಘಾಟನಾ ಭಾಷಣದಲ್ಲಿ ಈಶ್ವರ್ ಕುಮಾರ್ ಕಾಂದ್ರು ಅವರು ಪೊಲೀಸ್ ಸಿಬ್ಬಂದಿಯ ದೈಹಿಕ ಕ್ಷೇಮವು ಸಮಾಜದ ಒಟ್ಟಾರೆ ಸುರಕ್ಷತೆಗೆ ಮಹತ್ವವಾಗಿದೆ ಎಂದು ಹೇಳಿದರು. ಕೆಲಸದ ಒತ್ತಡದ ನಡುವೆ ಯೋಗ ಮತ್ತು ಕ್ರೀಡೆ ಮುಖ್ಯವಾಗಿದ್ದು, ಪ್ರತಿಯೊಬ್ಬ ಸಿಬ್ಬಂದಿಯೂ ಇಂತಹ ಚಟುವಟಿಕೆಯಲ್ಲಿ ಭಾಗವಹಿಸಬೇಕು ಎಂದು ಸಲಹೆ ನೀಡಿದರು. ಅಧ್ಯಕ್ಷರಾದ ಎಸ್ಪಿ ಪುಟ್ಟಮಾದಯ್ಯ ಅವರು ಒತ್ತಡ ಭರಿತ ಸೇವೆಯಲ್ಲಿ ದೈಹಿಕ ಮಾನಸಿಕ ದೃಢತೆ ಅಗತ್ಯವಿದ್ದು, ಕ್ರೀಡೆ ಮತ್ತು ಯೋಗ ಇವೆರಡೂ ಪೊಲೀಸರಿಗೆ ಶಕ್ತಿದಾಯಕ ಎಂದು ಹೇಳಿದರು. ವಿಜೇತರಿಗೆ ಬಹುಮಾನ ವಿತರಿಸಿ ಪೂರ್ವ ವಲಯದ ದಾವಣಗೆರೆ ಐಜಿಪಿ ಬಿಆರ್ ರವಿಕಾಂತೇಗೌಡ ಅವರು ಸದೃಢ ದೇಹಕ್ಕೆ ಸದೃಢ ಮನಸ್ಸು, ಅದಕ್ಕೆ ಕ್ರೀಡೆ ಪೂರಕ. ಸೋಲು ಗೆಲುವು ಕ್ರೀಡಾಂಗಣದ ಭಾಗ. ಸೋತವರು ಮುಂದಿನ ಗೆಲುವಿಗೆ ಸನ್ನದ್ಧರಾಗಬೇಕು ಎಂದು ಹೇಳಿದರು. ದಕ್ಷಿಣ ಏಷ್ಯಾ ಮತ್ತು ಏಷ್ಯಾ ದೇಹದಾಟ ಸ್ಪರ್ಧೆಗಳಲ್ಲಿ ಕಂಚಿನ ಪದಕಗಳನ್ನು ಪಡೆದ ಕಿರಣ್ ಕುಮಾರ್ ವಾಲ್ಮೀಕಿ ಅವರಿಗೆ ವಿಶೇಷ ಸನ್ಮಾನ ಮಾಡಲಾಯಿತು. ಬಲೂನ್ ಮತ್ತು ಪಾರಿವಾಳಗಳನ್ನು ಆಕಾಶಕ್ಕೆ ಬಿಟ್ಟ ಮೂಲಕ ಕ್ರೀಡಾಕೂಟಕ್ಕೆ ಅಧಿಕೃತ ಚಾಲನೆ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಎಸ್ಜೆ ಕುಮಾರಸ್ವಾಮಿ, ಕೆಎಸ್ಪಿಎಸ್ ಜಿ ಹರೀಶ್, ಕೆಎಸ್ಪಿಎಸ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಭಾಗವಹಿಸಿದ್ದರು. ವಂದನೆಯನ್ನು ಕುಮಾರಸ್ವಾಮಿ ಸಲ್ಲಿಸಿದರು. इस वीडियो को लाइक करें, हमारे चैनल को सब्सक्राइब करें और बेल आइकन जरूर प्रेस करें हमारी न्यू वीडियो सबसे पहले देखने के लिए।